ಸರ್ ತುಂಬ ಖುಷಿ ಆಯಿತು. ಆದಿಶಕ್ತಿ ತಾಯಿ ಒಂದು ವರನೂ ಕೊಡ್ತು. ಮತ್ತು ಈಗ ಒಂದು 10 ದಿವಸ ಮುಂಚೆ DCM ಸಾಹೇಬರು ಆರಿ ಸರ್ ಎಲ್ಲ ಇಲ್ಲಿ ಬಂದಿದ್ದರು. BBMP ಮೀಟಿಂಗ್ ಇತ್ತು, ಹಂಗೆ ಆ ತಾಯಿ ಆಶೀರ್ವಾದ ತೊಗೊಂಡೋದ್ರು. ಈ ದೇವಸ್ಥಾನ ಡೆವಲಪ್ಮೆಂಟ್ ಆಗೋಕ್ಕೆ ಅವ್ರದ್ದು ತುಂಬ ಕೊಡುಗೆ ಇದೆ. ಈಗ ಅವ್ರಿಗೆ CM ಆಗ್ತಿದ್ದಾರೆ ಅನ್ನೋದು ನಮಗೆ ತುಂಬ ಖುಷಿ ಆಯಿತು. ನಮ್ಮ ದೇವಸ್ಥಾನದವ್ರಿಗೂ, ನಮ್ಮ ಜನಾಂಗದವ್ರಿಗೂ ಮತ್ತು ಎಲ್ಲರಿಗೂ ಒಳ್ಳೆ ಖುಷಿಯಾಗಿದೆ. ಅದೇ ರೀತಿ ಬಲಗೈ ಬಂಟ್ರ ಥರ ನಮ್ಮ ಆರಿ ಸರ್ ಅವ್ರ ಜೊತೆ ಅವತ್ತಿಂದ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ, ನಿಂತಿದ್ದಾರೆ. ಮತ್ತು ಇವಾಗ BDAನಲ್ಲಿ ನೀವೇ ನೋಡಿರ್ಬೋದು, BDAನಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ DCM ಸ್ಥಾನ ಕೊಡಬೇಕು ಅಂದ್ಬಿಟ್ಟು ಇವತ್ತು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು 108 ತೆಂಗಿನಕಾಯಿ ಹೊಡೆದಿದ್ದೀರಿ. ಮತ್ತು ಆ ತಾಯಿ ವರನೂ ಕೊಟ್ಟಿದೆ. ಇದು ನಮ್ಮ DK ಶಿವಕುಮಾರ್ ಸಾಹೇಬರು ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಅವ್ರಿಗೆ ಫಸ್ಟ್ ಲಿಸ್ಟಲ್ಲೇ DCM ಸ್ಥಾನ ಕೊಡಬೇಕು, ಅಟ್ಲೀಸ್ಟ್ ಇಲ್ಲ ಮಿನಿಸ್ಟ್ರ್ ಸ್ಥಾನ ಆದರೂ ಕೊಡಬೇಕಂತ ನಾವು ಕಳಕಳೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀರಿ. ಆಲ್ರೆಡಿ ನೀವು ಕೊಡ್ತೀರಾ ಅಂತ ನಮಗೆ ಗೊತ್ತು. ಆದರೂ ನಮ್ಮ ಬೆಳಿಗ್ಗೆ ಒಂದು ಸೋಮವಾರ ಆ ತಾಯಿನಲ್ಲೂ ಒಂದು ಪೂಜೆ ಮಾಡಿ ಇದು ಮಾಡಿದ್ದೀರಿ. ಬುಧವಾರ ಏನು ಇವರು CM ಪ್ರಮಾಣ ವಚನ ಮಾಡ್ತಾರೆ, ಅವತ್ತೇ ನಮ್ಮ ಆರಿ ಸರ್ಗೂ DCM ಸ್ಥಾನನೋ ಇಲ್ಲ ಮಿನಿಸ್ಟ್ರು ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀರಿ. ಯಾಕಂದರೆ ಅವ್ರು ನಮ್ಮ ದೇವಸ್ಥಾನಕ್ಕೆ ಭಾರಿ ಕೊಡುಗೆ ಇದೆ. ನಮ್ಮ ಕಲ್ಯಾಣಿಗೂ 5 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ BDAಯಿಂದ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಫಂಡ್ ಯಾವಾಗ ಸ್ಟಾಪ್ ಆದರೂ ಅವರೇ ನಿಂತ್ಕೊಂಡು ಮಾಡಿಸಿದ್ದಾರೆ. ಅದರಿಂದ ನಾವು ಆರಿ ಸರ್ಗೆ DCM ಸ್ಥಾನ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ನನ್ನ ಹೆಸರು ಸತೀಶು, ಧರ್ಮರಾಯ ಸ್ವಾಮಿ ದೇವಸ್ಥಾನ ನಿಕಟಪೂರ್ವ ಅಧ್ಯಕ್ಷರು.